ಕನಕಪುರ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿದ್ದ ಮಳಗಾಳ್ ಗ್ರಾಮದ ಎಂ ಮಂಜುನಾಥ್ರವರ 69ನೇ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಹಾಗೂ ಸ್ನೇಹಿತರು, ಬಂಧುವರ್ಗದವರು, ಹಿತೈಷಿಗಳು ಅವರ ಗೃಹದಲ್ಲಿ ಆಚರಿಸಿದರು. ಮಳಗಾಳು ಗ್ರಾಮದ ಶ್ರೀಮತಿ ಪಾರ್ವತಮ್ಮ ಮುನಿಲಿಂಗಯ್ಯ ದಂಪತಿಗಳ 2ನೇ ಮಗನಾದ ಮಂಜುನಾಥ್ರವರು 1956ರಲ್ಲಿ ಜನಿಸಿದರು. ಶ್ರೀಯುತರ ಮಾತಾಪಿತೃಗಳಿಗೆ 1ನೇ ಮಗನಾಗಿ ರೈಸ್ ಮಿಲ್ ರಾಜಣ್ಣ, 2ನೇ ಮಗನಾಗಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಎಂ ಮಂಜುನಾಥ್, 3ನೇ ಮಗನಾಗಿ ರೂರಲ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ವಿಕ್ರಮ್, 4ನೇ ಮಗನಾಗಿ ಪ್ರಗತಿಪರ ರೈತ ಸಂಪತ್, 5ನೇ ಮಗನಾಗಿ ಉದ್ಯಮಿ ಪರಮೇಶ್ ಹಾಗೂ 6ನೇ ಮಗನಾಗಿ ಚಲನಚಿತ್ರ ನಿರ್ಮಾಪಕರು ಹಾಗೂ ನಗರಸಭಾ ಹಾಲಿ ಸದಸ್ಯರಾದ ಎಂ ಕಾಂತರಾಜುರವರು ಪ್ರೀತಿಯ ಸಹೋದರ ಎಂ ಮಂಜುನಾಥ್ರವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಎಲ್ಲ ಸಹೋದರರು ಭಾಗವಹಿಸಿ ಸಂಭ್ರಮ ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಲಯನ್ಸ್ ಕ್ಲಬ್ನ ಜಿಲ್ಲಾ ಗಿಡ ನೆಡುವ ಕಾರ್ಯಕ್ರಮದ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪತ್ರಿಕಾ ಕಾರ್ಯದರ್ಶಿ ಮರಸಪ್ಪ ರವಿ, ಪುರಸಭೆಯ ಮಾಜಿ ಸದಸ್ಯರಾದ ಜೋಸೆಫ್ ಗೋನ್ಸಾಲಿಸ, ನಾಮನಿರ್ದೇಶಿತ ಸದಸ್ಯರುಗಳಾದ ಜಯರಾಮ್, ರಾಜು, ನಾಗರಾಜು, ಗ್ರಾಮಸ್ಥರಾದ ವೆಂಕಟರಮಣಸ್ವಾಮಿ, ಮರಸಯ್ಯ, ಕೃಷಿ ಇಲಾಖೆಯ ಅಧಿಕಾರಿ ವೆಂಕಟೇಶ್, ಮಳಗಾಳು ಗ್ರಾಮಸ್ಥರಾದ ದಾಸಪ್ಪ, ರಂಗಸ್ವಾಮಿ, ರಾಜೇಶ್, ಮಹಾದೇವ್, ನಿವೃತ್ತ ಪೊಲೀಸ್ ಅಧಿಕಾರಿ ಶ್ರೀನಿವಾಸ್, ಜಯಕುಮಾರ್, ಶ್ರೀಮತಿ ರತ್ನಮ್ಮ, ಮರಸಪ್ಪ ರವಿ, ಸಾತ್ವಿಕ್ ಗೌಡರವರುಗಳು ಎಂ ಮಂಜುನಾಥ್ರವರ ಮನೆಗೆ ಭೇಟಿ ಕೊಟ್ಟು ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಮಂಜುನಾಥ್ರವರಿಗೆ ದೇವರು ಆಯಸ್ಸು, ಆರೋಗ್ಯವನ್ನು ಕೊಟ್ಟು ಸುಖ ಶಾಂತಿಯನ್ನು ನೀಡಲೆಂದು ಎಲ್ಲ ಅವರ ಮಿತ್ರರು ಶುಭ ಹಾರೈಸಿದರು. ಶ್ರೀ ಮಂಜುನಾಥ್ರವರು 1994ರಲ್ಲಿ ಕನಕಪುರ ಪುರಸಭೆಯ ಅಧ್ಯಕ್ಷರಾಗಿ ಈಗಿನ ಅಡ್ಡಾಳದ ಮೇಲಿರುವ ವಾಣಿಜ್ಯ ಮಳಿಗೆ ಹಾಗೂ ಮಳಗಾಳು ರಸ್ತೆಯಲ್ಲಿರುವ ವಾಣಿಜ್ಯ ಮಳಿಗೆಗಳನ್ನು ನಿರ್ಮಿಸಿ ತಮ್ಮ 1 ವರ್ಷದ ಅವಧಿಯಲ್ಲಿ ನಿರ್ಮಿಸಿದ ಕೀರ್ತಿಗೆ ಪಾತ್ರರಾಗುವ ಮೂಲಕ ಪುರಸಭೆಯ ಆಡಳಿತದ ಇತಿಹಾಸದಲ್ಲಿ ದಾಖಲೆ ನಿರ್ಮಿಸಿದ್ದಾರೆ. ಹಾಗೆಯೇ ಧಾರ್ಮಿಕವಾಗಿ ಹೆಚ್ಚು ಒಲವು ಹೊಂದಿರುವ ಇವರು ಕನಕಪುರ ಅಯ್ಯಪ್ಪ ಸ್ವಾಮಿ ದೇವಾಲಯದ ಪುನರ್ ನಿರ್ಮಾಣ, ಗೌಡಹಳ್ಳಿಯ ಬಳಿ ಇರುವ ಮುನೇಶ್ವರ ಸ್ವಾಮಿ ದೇವಾಲಯದ ನೂತನವಾಗಿ ಮಾಡಿರುವ ಹಾಗೂ ಮಳಗಾಳು ಗ್ರಾಮದ ಶಿವನ ದೇವಾಲಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸಿದ್ದಾರೆ. ಒಟ್ಟಿನಲ್ಲಿ ಇವರ ಪತ್ನಿ ಪಾರ್ವತಮ್ಮ, ಮಕ್ಕಳ ಒಳಗೊಂಡಂತೆ ಅನೇಕ ಬಂಧು ಮಿತ್ರರು ಜೊತೆಗೂಡಿ ಮಂಜುನಾಥ್ರವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದು ವಿಶೇಷವಾಗಿತ್ತು. ಮಳಗಾಳು ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಳಗಾಳು ಮಂಜಣ್ಣ ಅವರು 69ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆಯೇ ಮಳಗಾಳು ಮಂಜಣ್ಣ ಅವರು ಪುರಸಭೆಯ ಅಧ್ಯಕ್ಷರಾಗಿ ಹಲವಾರು ರಾಜಕೀಯ ಧುರೀಣರ ಜೊತೆ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮಳಗಾಳಿನ ಈಶ್ವರನ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಡೆದಾಕಿದ ಮೇಲೆ ಹೊಸದಾಗಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗೋಕ್ಕೆ, ಹಾಗೆಯೇ ಗೌಡಹಳ್ಳಿ 16ನೇ ಕಲ್ ಮುನೇಶ್ವರ ದೇವಸ್ಥಾನ ಒಂದು ಮರದಡಿನಲ್ಲಿ ಒಂದು ಚಿಕ್ಕದ ಒಂದು ಇತ್ತು, ಒಂದು ಮಂಟಪ ಥರ. ಅದನ್ನು ಭಾಳ ಹೈಟೆಕ್ ಆಗಿ ಮುನೇಶ್ವರನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋರು. ಮಳಗಾಳ ಈಶ್ವರನ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಗೌಡಹಳ್ಳಿ ಮುನೇಶ್ವರನ ದೇವಸ್ಥಾನ ಇವೆಲ್ಲ ಇಷ್ಟೊಂದು ಅದ್ಧೂರಿಯಾಗಿ ಅದ್ಭುತವಾಗಿ ಆಗೋಕ್ಕೆ ಕಾರಣಕರ್ತರೇ ನಮ್ಮ ಮಂಜಣ್ಣ ಅವರು. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಮಂಜಣ್ಣವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.